ಸೋಮೇಶ್ವರ ಪರಿಸರದಲ್ಲಿ ಶ್ರೀಕೃಷ್ಣ ಆರಾಧನೆ ನಡೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಕುಂಪಲದಲ್ಲಿ ಈ ಉತ್ಸವದ ಆರಂಭ ಸಂದರ್ಭದಲ್ಲಿಯೂ ಸೋಮೇಶ್ವರ ಕ್ಷೇತ್ರದ ತೀರ್ಥವನ್ನು ಪಡೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸೋಮೇಶ್ವರ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಆಶ್ರಯದಲ್ಲಿ ಸೆಪ್ಟೆಂಬರ್ 4ರಂದು ನಡೆಯಲಿರುವ 4ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮುದ್ದುಕೃಷ್ಣ ವೇಷ ಸ್ಪರ್ಧೆ ಹಾಗೂ ವಿವಿಧ ಮನೋರಂಜನಾ ಸ್ಪರ್ಧೆಗಳ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದರು. ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸುವುದು ಸುಲಭದ ಮಾತಲ್ಲ. ಎಲ್ಲರನ್ನೂ ಒಗ್ಗೂಡಿಸಿ ಧಾರ್ಮಿಕ ಕ್ಷೇತ್ರವನ್ನು ಮುನ್ನಡೆಸುವುದು ದೊಡ್ಡ ಜವಾಬ್ದಾರಿಯ ಕೆಲಸವಾಗಿದೆ ಎಂದರು. ಆಮಂತ್ರಣ ಪತ್ರ ಬಿಡುಗಡೆ ಮಾಡಬೇಕು ಅಂತ ಹೇಳುವಾಗ ನಂಗೆ ಗೊತ್ತಾಯಿತು ಶ್ರೀಕೃಷ್ಣನ ಒಂದು ಕೆಲಸ, ಅದರಿಂದ ಸತೀಶ್ ಕುಂಪಲ ಕೂಡ ಆಸಕ್ತಿಯಿಂದ ಬರುವರು ಅಂತ. ನಿಜವಾಗಿ ಹೌದು, 29 ವರ್ಷಗಳಿಂದ ಕುಂಪಲದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಿರಂತರವಾಗಿ ನಡೀತಾ ಉಂಟು. ಈ ಸೋಮೇಶ್ವರದಲ್ಲಿ ಕೂಡ 4ನೇ ವರ್ಷದ ಈ ಒಂದು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆ ಮಾಡುವುದರ ಮುಖಾಂತರ ಸೋಮೇಶ್ವರ ಪರಿಸರದಲ್ಲಿ ಕೃಷ್ಣನ ಈ ಜಾಗದಲ್ಲಿ ಈ ಒಂದು ಕಾರ್ಯ ಮಾಡುವಂಥದ್ದು ತುಂಬ ಸಂತೋಷದ ಸಂಗತಿ. ನಾನು ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶರದನ್ನು 1997ರಲ್ಲಿ ಫಸ್ಟ್ ನಮಗೆ ಏನೂ ಗೊತ್ತಿಲ್ಲ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮಾಡೋದು ಅಂತ ದೇವರ ಒಂದು ಸಂಕಲ್ಪ ಆಯಿತು. ಕುಂಪಲದಲ್ಲಿ ಫಸ್ಟ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಸೋಮೇಶ್ವರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಇಲ್ಲಿಂದ ತೀರ್ಥ ತಗೊಂಡು ಹೋಗೋದು ರೂಢಿ. ನಾನು ಸತ್ಯ ಹೇಳ್ತೇನೆ, ಕೃಷ್ಣನ ದೇವಸ್ಥಾನ ಹಿಂದೆ ಇತ್ತಲ್ಲ, ಅಲ್ಲಿ ಕೈ ಮುಗಿದು ಹೀಗೆ ನೋಡಬೇಕಾದ್ರೆ ಒಂದು ಹಾವು ಹೋಗ್ತಾ ಇತ್ತು. ನನಗೆ ಆವತ್ತೇ ಆಯಿತು, ಇದು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಹೋಗ್ತದೆ. ಎಂಥ ಒಂದು ನಿದರ್ಶನವನ್ನು ಈ ಜಾಗದಲ್ಲಿ ಆ ದಿನ 29 ವರ್ಷಗಳ ಹಿಂದೆಯೇ ಈ ಜಾಗದಲ್ಲಿ ನನಗೆ ತೋರಿಸಿಕೊಟ್ಟಿದ್ದಾರೆ. ನಾನು ಎಲ್ಲಿ ಸಹ ಹೇಳಲಿಲ್ಲ, ಸುಮ್ಮನೆ ಅದನ್ನೆಲ್ಲ ಹೇಳಲಿಕ್ಕಿಲ್ಲ. ದೇವರು ನಮಗೆ ಸರಿಯಾದ ದಿಕ್ಕಿನಲ್ಲಿ ಹೋಗುವಂಥ ತೋರಿಸಿದ ಒಂದು ರೀತಿ. ಆದ್ದರಿಂದ ನಿರಂತರವಾಗಿ ಅದು ಏನೇ ಕಷ್ಟ ಬರಲಿ, ವ್ಯಥೆ ಬರಲಿ, ದುಃಖ ಬರಲಿ, ಏನಾದರೂ ಕೆಲಸ ಮಾಡ್ಕೊಂಡು ಹೋಗಿದ್ದೇವೆ. ಇವತ್ತು ಇಲ್ಲಿ ಸಹ 4ನೇ ವರ್ಷ ಇದು ಮಾಡಬೇಕಿದ್ರೆ, ಉತ್ಸವ ಮಾಡಬೇಕಿದ್ರೆ ನಾವು ಸುಲಭ ಇಲ್ಲ. ಸಾವಿರಾರು ಇದರ ಹಿಂದುಗಡೆ ಓಡಾಟ ಮಾಡಬೇಕು, ಕಷ್ಟ ಉಂಟು, ಎಲ್ಲರನ್ನ ಒಗ್ಗೂಡಿಸಬೇಕು, ಒಂದೇ ದಿಕ್ಕಿನಲ್ಲಿ ಹೋಗಬೇಕು. ಈಗ 4 ವರ್ಷ ಆದದ್ದು. ಪ್ರವೀಣರು ತುಂಬ ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದವರು, ಭಾರಿ ವರ್ಷದಿಂದ ನನಗೆ ಗೊತ್ತುಂಟು. ಒಟ್ಟು ಸಂಘಟನೆಯಲ್ಲಿ ಕೆಲಸ ಮಾಡೋದಂದರೆ ಧಾರ್ಮಿಕ ಕ್ಷೇತ್ರವನ್ನು ಮುಂದೆ ತಗೊಂಡು ಹೋಗೋದಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಈ ವರ್ಷ 4ನೇ ವರ್ಷ ಈ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಬಿಡುಗಡೆ ಮಾಡಿದ ಆಮಂತ್ರಣವನ್ನು ಎಲ್ಲ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಮುಟ್ಟಿಸಿದ ನಂತರ ಅವರು ಉತ್ಸವದ ದಿವಸ ಬಂದಾಗ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಗೆ ಇಲ್ಲಿ ಯಾವ ರೀತಿ ಉಪಚಾರ ಮಾಡಬೇಕು ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಆದ್ದರಿಂದ ಆ ಥರ ಒಳ್ಳೆಯ ರೀತಿಯಲ್ಲಿ ಉಪಚಾರ ಮಾಡಿದಾಗ ಮಾತ್ರ ಎಲ್ಲರೂ ಕೂಡ ಪ್ರತಿ ವರ್ಷ ಇದು ನಮ್ಮ ಉತ್ಸವ, ಇದರಲ್ಲಿ ನಮ್ಮ ಪಾಲುದಾರಿಕೆ ಇರಬೇಕು, ಇದು ಒಳ್ಳೆಯದಾಗಬೇಕು ಅನ್ನೋ ಆಲೋಚನೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಒಳ್ಳೆಯ ಉತ್ಸವ ಆಗಿ ಸೋಮೇಶ್ವರ ನಮ್ಮ ಸೋಮನಾಥನ ಈ ಒಂದು ಕ್ಷೇತ್ರದಲ್ಲಿ ಸಮ್ಮುಖದಲ್ಲಿ ಈ ಒಂದು ಪತ್ರ ದೇವರ ಪ್ರಾರ್ಥನೆ ಮಾಡಿ ಉದ್ಘಾಟನೆ ಆಗಿರುವಂಥದ್ದು ಅತ್ಯಂತ ಒಳ್ಳೆಯದಾಗಲಿ. ಮುಂದಿನ ಸುಮಾರು ವರ್ಷಗಳಲ್ಲಿ ಈ ಒಂದು ಉತ್ಸವ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಜೊತೆಗೆ ಈ ಉತ್ಸವಕ್ಕೋಸ್ಕರ ಸಂಘಟನೆ ಮಾಡಿ ಕೆಲಸ ಮಾಡುವಂಥ ಅಧ್ಯಕ್ಷರಾದಿಯಾಗಿ ಎಲ್ರಿಗೂ ಕೂಡ ಇದರಿಂದ ಒಳ್ಳೆಯದಾಗಬೇಕು. ಮೂಡಬಿದ್ರೆ ತಹಶೀಲ್ದಾರ್ ಗುರುಪ್ರಸಾದ್ ಮಾತನಾಡಿ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶ ಕೇವಲ ಉತ್ಸವದ ಆಚರಣೆಯಲ್ಲ, ಸಮಾಜದಲ್ಲಿ ಒಗ್ಗಟ್ಟು ಬೆಳೆಸುವುದು ಮತ್ತು ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವುದಾಗಿದೆ ಎಂದರು. ನಾವು ಈಗ ಮುದ್ದುಕೃಷ್ಣ 4ನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ನಾವು ಏನು ಈ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ನಮ್ಮಲ್ಲೆಲ್ಲ ಒಗ್ಗಟ್ಟು ಮಾಡಿ ಇದನ್ನು ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರ ನಾವು ಮಾಡ್ತಕ್ಕಂಥದ್ದು.
ನಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂಥದ್ದು, ಈ ಸಂಘಟನೆ ಮಾಡ್ತಕ್ಕಂಥದ್ದು. ನಾವು ಗಣೇಶ, ನಿಮಗೆ ಗೊತ್ತಿರೋ ಗಣೇಶ ಹಬ್ಬನ ಕೂರ್ಸಿದಾಗ ಬಾಲಗಂಗಾಧರ ತಿಲಕ್ನವರು ಒಗ್ಗಟ್ಟು ಮಾಡೋದಕ್ಕೆ, ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಈ ಥರದಲ್ಲಿ ನಾವು ಸಂಘಟನೆ ಮಾಡಿ ನಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲ ಒಗ್ಗಟ್ಟು ಏನೇನು ಸಮಸ್ಯೆ ಇದೆ ಒಂದು ಕೂತು ಚರ್ಚೆ ಮಾಡಿ ಈ ಥರದಲ್ಲಿ ಈ ನಮ್ಮ ಇದೆಲ್ಲ ಮೌಢ್ಯಗಳೆಲ್ಲ ಕಳ್ಕೊಳ್ತಾ ಇದ್ದೀವಿ ನಾವು. ಇತ್ತೀಚಿನ ದಿನಗಳಲ್ಲಿ ಹಿಂದೆ ಈಗ ನೀವೆಲ್ಲರೂ ಮಾರ್ಗದರ್ಶನ ಮಾಡಬೇಕು. ಈಗ ದೇವರು ಅಂದ್ರೇನು, ಇದೇನೋ ಮುಂದಿನ ಪೀಳಿಗೆಗೆ ನಾವು ಪುಸ್ತಕದಲ್ಲಿ ಚಿತ್ರಣ ಮಾಡಿ ಈಗ ಎಷ್ಟೋ ಒಂದು ವಿಷಯಗಳನ್ನ ನಾವು ಹೇಳ್ತಾ ಇದ್ದೀವಿ. ಇದೆಲ್ಲ ನಿಂತೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಈಗ ನಾವು ಮತ್ತೆ ಈ ಹಳೇ ಇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಇವೆಲ್ಲ ನೀವು ಕೊಡುಗೆ ಕೊಡಬೇಕು. ಇದರಲ್ಲಿ ನಾವು ಹೇಳೋದಷ್ಟೇ ಅಲ್ಲ, ಇದ್ರಲ್ಲಿ ನೀವು ಸಂದೇಶಗಳನ್ನ ನಾವು ಬರೀ ಆಚರಿಸಿ ಕುಣಿದು ಇದು ಮಾಡೋದಲ್ಲ, ಇದರಿಂದ ಏನು ನಾವು ಸಾರ್ತಿದ್ದೀವಿ ಅಂತ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ದಯಮಾಡಿ ತಿಳಿಸಿ. ಸೌಹಾರ್ದತೆಯಿಂದ ನಮ್ಮ ಶಾಂತಿ ಕಾಪಾಡ್ಕೊಂಡು ಹೋಗ್ತಿದ್ದೀರಿ, ಅದೇ ಥರ ಕಾಪಾಡೋದಕ್ಕೆ ನೀವು ಮಾರ್ಗದರ್ಶನ ನೀಡಿ. ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾದ ವಾಸುಗೋಪಾಲ್ ಮಾತನಾಡಿ 4 ವರ್ಷಗಳ ಪಯಣವನ್ನು ಪೂರ್ತಿಗೊಳಿಸಿದ್ದರೂ ಪ್ರತಿ ವರ್ಷ ಹೊಸ ಹೆಜ್ಜೆಗಳನ್ನು ನೀಡುತ್ತಾ ಉತ್ಸವವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ರೂಪಿಸಲಾಗುತ್ತಿದೆ ಎಂದರು. ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೇವೆ. ಈಗಾಗಲೇ 4 ವರ್ಷ ಆದರೂ ಕೂಡ ಈಗ ನಾವು ತಯಾರಿ ಮಾಡ್ತಾ ಇರುವಂಥ ಒಂದು ಉತ್ಸವಕ್ಕೆ ಒಂದು ಹೊಸ ಚಾಲನೆ ಕೊಡ್ತಾ ಇದ್ದೇವೆ. ಉತ್ಸವದ ಎಲ್ಲ ಅಂಗಗಳಲ್ಲಿ ಕೂಡ ಜಾಗ್ರತೆ ವಹಿಸಿ ಸಮಸ್ಯೆಗಳಾಗದೆ ಎಲ್ಲರಿಂದಲೂ ಮಾರ್ಗದರ್ಶನ ಪಡೆದು ಸಲಹೆ ಸಹಕಾರ ಪಡೆದು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ನೀವೆಲ್ಲ ಸಹಕಾರ ಮಾಡಿ ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿ ಅಂತ ಶುಭಾಶಯ ಹೇಳ. ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಮುನ್ನ ಶ್ರೀ ಕ್ಷೇತ್ರ ಸೋಮೇಶ್ವರದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ವಿನಿಯೋಗವಂತಂದು ಪಿಂಚಿತಿ ದೇವದಾಯ ಕಲಸನ್ ಒಂದು ಅಡ್ಡಿ ಆತಂಕ ಇದ್ದಂದೆ ನೀರು ಗೀರು ಎಂಬ ಭಾವನೆಲ್ಲ ಬರಂದೆ ಒಗ್ಗಟ್ಟಾದು ಐಕ್ಯ ಮಾತದು ಮಾತೆಲ್ಲ ಸೇರಿದೆ ಯಶಸ್ಸನ್ನಾದ ಮತ್ತು ಗೊತ್ತಿದೆ ಅದರ ಶಕ್ತಿ ಬರಡೆ ಧರ್ಮಗುರು ದೀರ್ಘಾಶ ಅನ್ಬಳು ಮಿತ್ರದೆ. ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾದ ಶರತ್ ಚಂದ್ರ ಗಟ್ಟಿ, ದಿನೇಶ್ ಕಾಜವ, ರಾಜಗೋಪಾಲ್, ಬೆಂಗಳೂರಿನ ವೈದ್ಯ ಡಾಕ್ಟರ್ ಸಂತೋಷ್ ಉಪಸ್ಥಿತರಿದ್ದರು. ಉತ್ಸವ ಸಮಿತಿ ಅಧ್ಯಕ್ಷರಾದ ರಾಘವ್ ಉಚ್ಚಿಲ್ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಸೋಮೇಶ್ವರ ನಿರೂಪಿಸಿ ವಂದಿಸಿದರು.